ಶ್ರೀ ರಾಮ ಸುನಾಮ ಅಮರ ವಿನೋತ ಪದ ಅಮಿತ ಫಲ ಪ್ರದ ರಾಮ ಜಯತು ಶ್ರೀ ರಾಮ ಸುನಾಮ ರಾಮ ರಸ ರಾಕ್ಷಸ ಭೀಮ ರವಿ ಕುಲ ಸೋಮ ರಾಜರ ರಾಮ ಪರಮ ಪುರುಷ ಹರಿ ಪಾಲಯ ಶ್ರೀ ಹರಿ ರಾಮ ಜಯತು ಶ್ರೀ ರಾಮ ಸುನಾಮ ಅಮರ ವಿನುತ ಫಲ ಅಮಿತ ಫಲ ಪ್ರದ ರಾಮ ಜಯತು ಶ್ರೀ ರಾಮ ಸುನಾಮ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಶಿಕ್ಷಣ ಕ್ಷೇತ್ರ ಕಲಾ ಬಳಗಕ್ಕೆ, ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಶಿಕ್ಷಣ ಕ್ಷೇತ್ರ ಕಲಾ ಬಳಗಕ್ಕೆ, ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಶಿಕ್ಷಣ ಕ್ಷೇತ್ರ ಕಲಾ ಬಳಗಕ್ಕೆ ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತಜಂಬು ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ ವಂದಿತ ಶ್ರೀ ಗಣನಾಥನೇ ಮಂಗಳ
ಮಾತ ಭವಾನಿ ಪಾರ್ವತಿ ನಂದನ ಮೂಷಿಕ ವಾಹನ ಮೋದ ವಿನಾಯಕ ಮಾಧವಿ ನಂದನ ಪಾರ್ವತಿ ನಂದನ ಮಹಾಗಣಪತಿ ಪರಮ ದಯಾಗಣ ಮಹಾಗಣಪತಿ ಪರಮ ದಯಾಗಣ ಶಂಭೋ ನಂದನ ಕರೆವೆನುನ ಶಂಭೋ ನಂದನ ಕರೆವೆನುನ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಗಜಮುಖದವನೇ ಕಣಗಳಿಗೊಳೆಯನೆ ಪ್ರಥಮ ಪೂಜೆಯನ್ನು ಪಡೆಯುವ ದೇವನೇ ಗಜಮುಖದವನೇ ಕಣಗಳಿಗೊಳೆಯನೆ ಪ್ರಥಮ ಪೂಜೆಯನ್ನು ಪಡೆಯುವ ದೇವನೇ ಆತ್ಮಲಿಂಗವನ್ನು ಕರೆಯಲಿ ಇಟ್ಟವನೇ ಆತ್ಮಲಿಂಗವನ್ನು ಕರೆಯಲಿ ಇಟ್ಟವನೇ ಬಾಲಗಣೇಶನೇ ಕರೆವೆನುನ ಬಾಲಗಣೇಶನೇ ಕರೆವೆನುನ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓಂಕಾರನಾದಲೋಲ ಹೇ ಗಣಪ ಓಂಕಾರ ಪ್ರಿಯನೇ ಶ್ರೀ ಗಣಪ ಓಂಕಾರನಾದಲೋಲ ಹೇ ಗಣಪ ಓಂಕಾರ ಪ್ರಿಯನೇ ಶ್ರೀ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓ ಎನ್ನುವ ಗಣಪ ಓ ಎನ್ನುವ ಗಣಪ ಎಲ್ಲ ಸಹೃದಯ ಕಲಾಬಂಧುಗಳೇ, ಕಲಾರಾಧಕರೇ, ಕಲಾ ಪೋಷಕರೇ, ಕಲ್ಪವೃಕ್ಷದಂತೆ ಆಸೀನರಾಗಿರುವ ಎಲ್ಲ ಕಲಾಭಿಮಾನಿಗಳಿಗೆ ಎಸ್ ರಾಧಾಕೃಷ್ಣನ್ ಶಿಕ್ಷಣ ಕ್ಷೇತ್ರ ಕಲಾ ಬಳಗದ ವತಿಯಿಂದ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸಹೃದಯರೇ, ಈ ದಿನ ಶಿಕ್ಷಕರ ದಿನಾಚರಣೆ ಮತ್ತು ದಶಮಾನೋತ್ಸವದ ಅಂಗವಾಗಿ ಎಸ್ ರಾಧಾಕೃಷ್ಣನ್ ಶಿಕ್ಷಣ ಕ್ಷೇತ್ರ ಕಲಾ ಬಳಗವು ಸಂಪೂರ್ಣ ರಾಮಾಯಣ ಸಂಪೂರ್ಣ ರಾಮಾಯಣ ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಮಾನ್ಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಹೆಸರಾಂತ ಸಂಗೀತ ನಿರ್ದೇಶಕರು ಆದ ಐಎಲ್ ರಂಗಸಾಮಯ್ಯ ಅವರ ಸುಪುತ್ರರು ಆದ ಖ್ಯಾತ ಸಂಗೀತ ನಿರ್ದೇಶಕರು ಆದ ಐಆರ್ ವಿಶ್ವನಾಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಉದಯ ರವಿ ಎಂಬ ರಂಗ ಸಜ್ಜಿಕೆಯಲ್ಲಿ ನುರಿತ ಪಕ್ಕ ವಾದ್ಯಗಳೊಂದಿಗೆ ನಮ್ಮ ಕಲಾವಿದರುಗಳು ಅಭಿನಯಿಸುತ್ತಿದ್ದಾರೆ. ಸಹೃದಯ ಬಂಧುಗಳೇ, ನಮ್ಮ ಕಲಾ ಅಭಿಮಾನಿಗಳು, ನಮ್ಮ ಕಲಾವಿದರುಗಳು ಅಭಿನಯಿಸುವ ನಾಟಕದಲ್ಲಿ ಏನಾದರೂ ತಪ್ಪುಗಳಾದಲ್ಲಿ ಹಂಸ ಕ್ಷೀರ ನ್ಯಾಯದಂತೆ ಮನ್ನಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಗಳೊಂದಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ.
ಪೂಜ್ಯರೇ, ಮಂತ್ರರೇ, ಮಹಾಪ್ರಭು, ಮಂತ್ರಿಯೇ ಕೇಳೋ ಎಂತೋ ನಾನು ರಾಜ್ಯ, ಮಂತ್ರಿಯೇ ಕೇಳೋ. ಸುಮಂತ್ರರೇ, ಎಂತೋ ನಾನು ರಾಜವ ಮಂತ್ರಿಯೇ ಕೇಳೋ, ಎಂತೋ ನಾನು ರಾಜವ ಮಂತ್ರಿಯೇ ಕೇಳೋ. ಸುಮಂತ್ರರೇ, ಸಂತಸದಿಂದಲೇ ಸುಕುಮಾರ ಶ್ರೀರಾಮನಿಗೆ ಆಶಿಸಿ ಬಂದವ. ಮಹಾಪ್ರಭು, ಆಶಿಸಿ ಪಟ್ಟವ, ಆಶಿಸಿ ಪಟ್ಟವ. ಮಂತ್ರರೇ, ಆಶಿಸಿ ಪಟ್ಟವ ಬೇಸಿನ ಕಂಡೋವೆ ಮಂತ್ರಿಯೇ ಕೇಳೋ, ಎಂತೋ ನಾನು
ಸುಮಂತ್ರರೇ, ಮಹಾಪ್ರಭು, ಇದುವರೆಗೂ ಈ ಕೋಸಲ ಸಾಮ್ರಾಜ್ಯವನ್ನು ಪರಿಪಾಲಿಸಿ ಸಕಲ ಸುಖ ಸಂತೋಷಗಳನ್ನು ಅನುಭವಿಸಿದನು. ಜರಾ ಪೀಡಿತನಾಗಿರುವ ನನಗೆ ನಿನ್ನೆ ರಾತ್ರಿ ಒಂದು ದುಸ್ವಪ್ನವಾಯಿತು. ಅದಕ್ಕನುಸಾರವಾಗಿ ನನ್ನ ಜಾತಕದಲ್ಲಿ ಗ್ರಹಗತಿಗಳು ಪ್ರತಿಕೂಲವಾದ ಫಲವನ್ನೇ ಸೂಚಿಸುತ್ತಿರುವವು. ಆದ್ದರಿಂದ ವಿದ್ಯಾ ವಿನಯ ವಿವೇಕ ಸಂಪನ್ನನು, ವಯೋವಂತನು, ಶ್ರುತಿಶಾಸ್ತ್ರ ಕಾವ್ಯ ರಸಋಷಿಯು, ಔದಾರ್ಯದ ನಿಧಿಯೂ ಆಗಿ ಸರ್ವ ವಿಧದಲ್ಲೂ ಸಾಮ್ರಾಜ್ಯವನ್ನು ಆಳಲು ಶಕ್ತನಾಗಿರುವ ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಿಗೆ ಈ ಕೋಸಲ ಸಾಮ್ರಾಜ್ಯದ ಪಟ್ಟವನ್ನು ಕಟ್ಟಿ ನಾನು ವಿಶ್ರಾಂತಿ ಸುಖವನ್ನು ಪಡೆಯಬೇಕೆಂದಿರುವೆನು. ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವೇನು? ಸಂತಸ ಪಡುವಂತ ಪಡುವಂತ ಈ ದಿನ ಶುಭ ದಿನ ಕೋಸಲ ದೇಶಕ್ಕೆ ದೇವ ಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ ಈ ದಿನ. ಮಹಾಪ್ರಭು, ಸುಮಂತ್ರರೇ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾಗುವುದಾದರೆ ನಾಡಿನ ಪ್ರಜೆಗಳೆಲ್ಲರೂ ಬಹಳ ಸಂಭ್ರಮದಿಂದ ಸಂಭ್ರಮಿಸಿ ಆನಂದಿಸುವರು. ನನಗೂ ಬಹಳ ಸಂತೋಷ ಮಹಾಪ್ರಭು. ಬಹಳ ಸಂತೋಷ, ಬಹಳ ಸಂತೋಷ. ಪೂಜ್ಯರಾದ ಗುರುಗಳೇ, ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು. ಆಗಬಹುದು. ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ಸೀತಾರಾಮರ ಪಟ್ಟಾಭಿಷೇಕ. ರಾಜೇಂದ್ರ ಮಧುರಾಮಚಂದ್ರನು ಸದ್ಗುಣಶೀಲನು ರಘುರಾಮಚಂದ್ರನು ಸದ್ಗುಣಶೀಲನು ಲೋಕಲೋಕವ ಪಾಲಿಪನು. ಲೋಕಲೋಕವ ಪಾಲಿಪನು. ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ರಾಜೇಂದ್ರ, ಪೂಜ್ಯರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ನನಗೆ ಮಾತ್ರವಲ್ಲ ಪ್ರಜೆಗಳೆಲ್ಲರೂ ಸಂತೋಷ ಪಡುವರು. ದೇವಾನುದೇವತೆಗಳೇ ಸಂತೋಷ ಪಡುತ್ತಿರುವಾಗ ಇನ್ನು ನನ್ನ ಅನಿಸಿಕೆ ಬೇಕೆ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕದಿಂದ
ಲೋಕ ಕಲ್ಯಾಣವಾಗುವುದು. ಶುಭವಾಗಲಿ. ಅನುಗ್ರಹಿತನಾದನು ಗುರುದೇವ. ಸುಮಂತ್ರರೇ, ಮಹಾಪ್ರಭು, ಜಾಗೃತಿಯಾಗಿ ಹೋಗಿ ರಾಮಚಂದ್ರನ ಕರೆದುಕೊಂಡು ಬನ್ನಿ. ಆಗ್ಬೋದು. ಪೂಜ್ಯರೇ, ರಾಜೇಂದ್ರ, ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವನ್ನು ನಿಶ್ಚಯಿಸಬೇಕಾಗಿ ಕೇಳಿಕೊಳ್ಳುವೆನು. ಆಗಬಹುದು. ರಾಜೇಂದ್ರ, ಪೂಜ್ಯರೇ, ಬರುವ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಾಶಸ್ತ್ಯವಾಗಿರುವುದು. ಆಹಾ, ಅಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನ ನೆರವೇರಿಸಬಹುದು. ಅನುಗ್ರಹಿತನಾದನು ಗುರುದೇವ, ಅನುಗ್ರಹಿತನಾದನು. ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ, ತಂದೆಯೇ ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ತಂದೆಯೇ ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ, ಇಂದು ಎಲ್ಲನು ಕರೆಸಿದ ಪರಿ ಇಂದು ಎಲ್ಲನು ಕರೆಸಿದ ಪರಿ, ಇಂದು ಎಲ್ಲನು ಕರೆಸಿದ ಪರಿ, ಇಂದು ಎಲ್ಲನು ಕರೆಸಿದ ಪರಿ. ಜನಕ, ಇಂದು ಎಲ್ಲನು ಕರೆಸಿದ ಪರಿ, ಇಂದು ಎಲ್ಲನು ಕರೆಸಿದ ಪರಿ. ಚಂದದಿಂದ ಬೇಡೈ ಜನಕನೇ ತಂದೆಯೇ ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ, ಕುಮಾರ, ವಂದಿಸುವೆನು. ನಿನಗೆ ಮಂಗಳವಾಗಲಿ ಕುಮಾರ. ಜನಕ, ನನ್ನನ್ನು ಇಷ್ಟು ಜಾಗೃತಿಯಾಗಿ ಕರೆಸಲು ಕಾರಣವೇನು ಜನಕ? ಕುಮಾರ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಈ ವಾರ್ಧಕ್ಯಾವಸ್ಥೆಯಲ್ಲಿ ಬೇಸರಗೊಂಡಿರುವೆನಾದ್ದರಿಂದ ಈ ಕೋಸಲ ಸಾಮ್ರಾಜ್ಯದ ಪಟ್ಟವನ್ನು ನಿನಗೆ ಕಟ್ಟಿ ನಾನು ವಿಶ್ರಾಂತಿ ಸುಖವನ್ನು ಪಡೆಯಬೇಕೆಂದಿರುವೆನು. ಅದಕ್ಕಾಗಿಯೇ ನಿನ್ನನ್ನು ಕರೆಸಿದನು ಕುಮಾರ. ನೀನು ಗುರುಗಳ ಅನುಜ್ಞೆಯನ್ನು ಪಡೆದು ಮುಂದಿನ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ಕುಮಾರ. ಮಹದಾಜ್ಞೆ ಜನಕ. ಆದರೆ ಎಂಬ ಅರ್ಧೋಕ್ತಿ ಏಕೆ ಕುಮಾರ? ಸಹೋದರರಾದ ಭರತ ಶತ್ರುಘ್ನರು ಅರಮನೆಯಲ್ಲಿ ಇಲ್ಲದಿದ್ದಾಗ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟು ಅವಸರವೇಕೆ ಜನಕ? ಕುಮಾರ, ಭರತ ಶತ್ರುಘ್ನರು ನಿನ್ನಲ್ಲಿಟ್ಟಿರುವ ಪಿತೃವಾತ್ಸಲ್ಯವನ್ನು ನಾನು ಚೆನ್ನಾಗಿ ಗ್ರಹಿಸಿರುವೆನು. ಅದರ ಚಿಂತೆಯನ್ನು ನೀನು ಬಿಡು. ಅವರು ನಿನ್ನ ಪಟ್ಟಾಭಿಷೇಕದ ಮಹೋತ್ಸವಕ್ಕೆ ಸರಿಯಾಗಿ ಬರುವಂತೆ ವ್ಯವಸ್ಥೆ ಮಾಡಿರುವೆನು. ನೀನು ಗುರುಗಳ ಆಜ್ಞೆಯನ್ನು ಪಡೆದು ಮುಂದಿನ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ಕುಮಾರ. ಆಗಬಹುದು. ಪೂಜ್ಯರಿಗೆ ವಂದಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ರಾಮಚಂದ್ರ, ನೀನು ಮಂಗಳ ಸ್ನಾನವನ್ನ ಮಾಡಿ ಶುಚಿರ್ಭೂತನಾಗಿರು. ಕಾಲವರಿತು ಬಂದು ನಿನಗೆ ಕಂಕಣ ಕಟ್ಟುವೆನು. ಆಗಬಹುದು, ಆಗಬಹುದು. ರಾಮಚಂದ್ರ, ನೀನು ನನ್ನ ಸಂಗಡ ಬಾ.
ಆಗಬಹುದು ಪೂಜ್ಯರೇ. ಸುಮಂತ್ರರೇ, ನನ್ನ ಅರಮನೆಯು ದೇವೇಂದ್ರನ ಅರಮನೆಯನ್ನು ನಾಚಿಸುವಂತೆ ಶೃಂಗರಿಸಬೇಕು. ಅಲ್ಲದೆ ಪ್ರತಿಯೊಬ್ಬ ಪ್ರಜೆಗಳು ಕೂಡ ರಾಜಭಕ್ತಿಯುತವಾದ ಶುಭ ಸೂಚನೆಯನ್ನಿರುವಂತೆ ಪ್ರಚುರಪಡಿಸಿ ಪಟ್ಟಾಭಿಷೇಕ ಮಹೋತ್ಸವದಲ್ಲಿ ಯಾವುದೇ ವಿಧವಾದ ಲೋಪಗಳು ಬರಬಾರದು. ಎಂದು ನಡೆದ ಪಟ್ಟಾಭಿಷೇಕ ನನ್ನ ರಾಮನಿಗೆ ನಡೆಯಬೇಕು. ತಿಳಿಯಿತೆ? ನಾನು ಕೂಡ ಈ ವಿಚಾರವನ್ನು ರಾಣಿವಾಸದವರಿಗೂ ಕೂಡ ತಿಳಿಸಿ ಬರಬೇನು. ಮತ್ತೊಮ್ಮೆ ತಿಳಿಸುತ್ತಿರುವೆನು, ಪಟ್ಟಾಭಿಷೇಕದಲ್ಲಿ ಯಾವುದೇ ಲೋಪವು ಸಂಭವಿಸದೆ ನೋಡಿಕೊಳ್ಳಿ. ಆಗಬಹುದೇ? ಆಗಬಹುದು ದಿವಸ ಈ ಅಯೋಧ್ಯ ನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದು. ಕಾರಣವೇನಿರಬಹುದು? ರಾಮರಾಜ್ಯ ರಾಮರಾಜ್ಯ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಯಾರೋ ಡಂಗೂರದವನು ಸಾರಿಕೊಂಡು ಹೋಗುತ್ತಿರುವನು. ರಾಮಚಂದ್ರನ ಪಟ್ಟಾಭಿಷೇಕನು ಕೈಕೆಗೆ ಕಷ್ಟ ಬಂತಲ್ಲೋ. ಅಂದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಲೋಕ ಕಲ್ಯಾಣವೆಲ್ಲವೂ ಸ್ಥಗಿತವಾದಂತೆಯೇ ಸರಿ. ಕೂಡದು, ರಾಮನಿಗೆಂದು ಪಟ್ಟಾಭಿಷೇಕ ಆಗಕೂಡದು. ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥನು. ತಡಬೇಕೆ? ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ಹೋಗುವೆ. ಇದೇನು? ನನ್ನ ಪ್ರಾಣಕಾಂತನು ಇಷ್ಟು ಹೊತ್ತಾದ್ರೂ ನನ್ನ ಅಂತಃಪುರಕ್ಕೆ ಬಾರದಿರಲು ಕಾರಣವಾದ್ರೂ ಏನಿರಬಹುದು? ನನ್ನ ಜೀವಿತೇಶನು ನನ್ನನ್ನು ಒಂದು ಕ್ಷಣವೂ ಬಿಟ್ಟಿರಲಾರನು. ಈ ದಿನ ತಡವಾದರೂ ಏಕಾಗಿರಬಹುದು. ಜೀವಿತೇಶ
ಜೀವಿತೇಶ ಬಾರಲಿಲ್ಲ ಏನು ಕಾರಣ ತಿಳಿಯನ ಜೀವಿತೇಶ ಬಾರಲಿಲ್ಲ ಏನು ಕಾರಣ ತಿಳಿಯನ ಕಾರಣ ಪ್ರಾಣೇಶ್ವರ ಕಾರಣ ತಿಳಿಯನ ಜೀವಿತೇಶ ಬಾರಲಿಲ್ಲ ಏನು ಕಾರಣ ತಿಳಿಯನ ಮರೆತನೋ ತೋರೆದನೋ ಅರಿಯೇನ ಕಾರಣ ಮರೆತನೋ ತೋರೆದನೋ ಅರಿಯೇನ ಕಾರಣ ತೀರದಾದ ಮನದ ತಾವ ರಾಮೇಶ್ವರ ತೀರದಾದ ಮನದ ತಾವ ಮಾರರು ಬಾರನೋ ಪ್ರಾಣೇಶ್ವರ ತೀರದಾದ ಮನದ ತಾವ ಮಾರರು ಬಾರನೋ ಜೀವಿತೇಶ ಬಾರಲಿಲ್ಲ ಏನು ಕಾರಣ ತಿಳಿಯನ ನನ್ನ ಪ್ರಿಯ ಸಖಿಯಾದ ಮಂತ್ರೆಯೂ ಬಾರಲಿಲ್ಲವಲ್ಲ ಕಾರಣವೇನಿರಬಹುದು ಪಟ್ಟಾಭಿಷೇಕ ಕೈಕಾ 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 ಯಾರು ಮಂಥರ ಬಂದೆಯಾ ಬಾಬಾ ಸುಖಾಗಮನವೇ ಸೌಖ್ಯದಿಂದಿರುವೆಯಾ ಕ್ಷೇಮವೇ ಅಯ್ಯೋ ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ ಏನು ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವೇ ಕಂದನಾದ ರಾಮಗೆ ಮಂಥರ ಬಾರೆ. ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಇಂದು ರಾಜ್ಯ ಪದವಿಯೊದ ಸಂತೋಷವಾದೇನ, ಮಂಗಲ ಸಂತೋಷವಾದೇನ, ಮಂಗಲ ಸಂತೋಷವಾದೇನ.
ನಿನಗೆ ಬಹುಮಾನವಾಗೇನು ಕೊಡಲೆ? ಇದು ಈ ಕಂಠಿಹಾರವನ್ನೇ ಕೊಡುವೆನು. ಲೋಕದಲ್ಲಿ ನಿನ್ನಂತ ಮೂಢ ಸ್ತ್ರೀ ಉಂಟೆ? ಸಂತೋಷ ಅಂತೆ, ಆನಂದ ಅಂತೆ. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿಸಿ. ಏನು ಹೇಳಿದೆ ಮಂಥರ? ದಶರಥ ಚಕ್ರವರ್ತಿಯ ಮುತ್ತಿನ ಮಡದಿಯಾದ ಈ ಕೈಕೆಗೆ ಮುಂದೊದಗುವ ಕಷ್ಟವೇ? ಅಂದರೆ ನಿನ್ನ ಮಾತಿನ ಅರ್ಥವೇನೇ ಮಂಥರ? ಈಗ ಹೇಳಲು ಸಮಯವಿಲ್ಲ. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಮಂಥರ, ನಿನಗೇನು ಬುದ್ಧಿ ಕೆಟ್ಟಿರುವುದೇ? ನನಗೆ ರಾಮನು ಬೇರೆಯೇ, ಭರತನು ಬೇರೆಯೇ? ಉದರಗಳು ಬೇರೆ ಆದರೂ ತಂದೆಯು ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯು ನನ್ನ ಮೇಲಿಟ್ಟಿರುವನು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವರ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ ಏನು? ಸಾಕು, ಬಾಯಿ ಮುಚ್ಚು. ಅಲ್ಲ, ಅದು ನಿಜನೇ. ಇಷ್ಟೆಲ್ಲ ಹೇಳುತ್ತಿರುವೆಯಲ್ಲ, ರಾಮಚಂದ್ರನಿಗೇನಾದರೂ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಆಗಲಿ, ಕೌಸಲ್ಯ ರಾಜಮಾತೆಯಾಗುವಳು. ಸಂತೋಷವಲ್ಲವೇನೇ ಮಂಥರ? ಈಗ ಸರೋಯಿತು. ಹಾಗೇನಾದರೂ ಆದರೆ ನಿನ್ನ ಮಗ ಭರತ ರಾಮನಿಗೆ ದಾಸನಾಗುವನು. ಮಂಥರ, ನೀನು ಕೌಸಲ್ಯಗೆ ದಾಸಿ. ಮಂಥರ, ಹಾಳಾಗಿ ಹೋಗ್ರಿ. ಏನು ಹೇಳಿದೆ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನ್ನ ಮಗನಾದ ಭರತನು ಆ ರಾಮನಿಗೆ ದಾಸನಾಗಬೇಕೆ? ನಾನು ಆ ಕೌಸಲ್ಯಗೆ ದಾಸಿಯಾಗಬೇಕೆ? ನೀನಾಡುತ್ತಿರುವ ಮಾತುಗಳು ಸತ್ಯವೇನೇ ಮಂಥರ? ಸುಳ್ಳೆಂದೇನಾದರೂ ಆಡುವುದು. ಹಾಗಾದ್ರೆ ನಾನೀಗ ಏನು ಮಾಡಲಿ? ಈ ಅಪಾಯದಿಂದ ಪಾರಾಗುವ ಮಾರ್ಗವೇನಾದರೂ ಇದ್ದರೆ ಹೇಳಿ ಮಂಥರ. ನಾನು ಹೇಳಿದಂತೆ ಮಾಡುವೆಯೋ? ಓಹೋ, ಅಗತ್ಯವಾಗಿ. ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹಾ, ಹೌದು ಮಂಥರ, ಹೌದು. ವರಗಳನ್ನೇನು ಕೊಟ್ಟಿದ್ದರು ನಿಜ. ಸಮಯ ಬಂದಾಗ ಕೇಳಿಕೊಳ್ಳಲು ಹೇಳಿರುವರಲ್ಲ ಮಂಥರ. ಈಗ ತಕ್ಕ ಸಮಯ, ಈಗ ಕೇಳಿ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಮೊದಲನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗಾಗಬೇಕೆಂತಲೂ ಕೇಳಿ. ಎಂತಹ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹುಡುಕಿರುವೆ. ಆಗಲಿ, ನಿನ್ನಿಷ್ಟಂತೆ ಆಗಲಿ. ಇನ್ನು 2ನೇ ವರಕ್ಕೇನೆಂದು ಕೇಳಲಿ? ರಾಮಚಂದ್ರನು ನಾರು ಮುಡಿ ಹುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಮಾಡಬೇಕೆಂದು ಕೇಳಿ. ಅಯ್ಯೋ ಮೂರ್ಖಳೆ, ನೀಚಳೆ, ನಿನಗೇಕಿಂತಹ ದುರ್ಬುದ್ಧಿ ಹುಟ್ಟಿತೆ? ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸು ಎಂದು ಹೇಳಿಕೊಡುತ್ತಿರುವೆಯಲ್ಲ. ಇಂತಹ ಮಾತುಗಳನ್ನು ಹೇಳಿಕೊಡಲು ನಿನ್ನ ಮನಸ್ಸಾದ್ರೂ ಹೇಗೆ ಒಪ್ಪಿತೆ? ಛೀ ಮೂರ್ಖಳೆ, ಹೋಗು, ಹೊರಟು ಹೋಗು. ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು ಮಂಥರ. ಅಲ್ಲ, ನನಗೆ ಇದಾಗಬೇಕಾಗಿತ್ತು. ಆಯ್ತು, ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಕೋಪ ಹೋಗಲಿ ಬಿಡು. ನನ್ನ ಮಗನೇನಾದರೂ ರಾಜ್ಯವಾಳಬೇಕೆ? ನಾನೇನು ಹಿಂದೆ ಸಾಯುವೆನೋ, ನಾಳೆಯೇ ಸಾಯುವೆ. ಪಟ್ಟಾಭಿಷೇಕ ಹಿಂದೆ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏತಕ್ಕೆ ಕಳುಹಿಸಬೇಕಾಗಿತ್ತು? ನೀನು ಮುಂದೆ ಪಡುವ ಕಷ್ಟಗಳನ್ನು ಆಳು ಕಣ್ಣಿನಿಂದ ನೋಡಬೇಕೆಲ್ಲ ಎಂದು ಹೇಳಿದೆ. ಅಯ್ಯೋ, ನಮ್ಮ ಈಗ ನಾನೇನು ಮಾಡಲಿ? ಇವಳು ಆಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಹೃದಯವೇ ಕಂಪಿಸುತ್ತಿರುವುದು, ಕೈ ಕಾಲುಗಳೇ ನಡುಗುತ್ತಿರುವುದು. ಹಿಂದೆ ಪಟ್ಟಾಭಿಷೇಕವು
ಮುಹೂರ್ತವು ಮೀರಿ ಹೋದರೆ ಸಮಯವು ಪುನಃ ಸಿಗಲಾರದು. ಏನೇ ಆಗಲಿ ಇವಳ ಮಾತಿನಂತೆ ನಡೆದುಕೊಳ್ಳುವುದೇ ಒಳ್ಳೆಯದು. ನಿಲ್ಲು ಮಂಥರ, ನಿಲ್ಲು. ಆಗಲಿ, ನಿನ್ನಿಷ್ಟಂತೆ ಆಗಲಿ. ಆದರೆ ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ ಮಂಥರ. ನಿನ್ನ ಚಾತುರ್ಯವನ್ನು ಉಪಯೋಗಿಸಿದರೆ ಒಪ್ಪು. ಅದು ಹೇಗೆ? ವಿಚಾರವನ್ನು ಹೇಳುವ ಮೊದಲು ರಾಮನ ಮೇಲಾಣೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ತೆಗೆದುಕೋ, ನಂತರ ವರಗಳನ್ನು ಕೇಳು. ಹೌದು ಮಂಥರ, ಮೊದಲು ರಾಮನ ಮೇಲೆ ಭಾಷೆಯನ್ನು ತೆಗೆದುಕೊಂಡು ನಂತರ ಈ ವರಗಳನ್ನು ಕೇಳುತ್ತೇನೆ. ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿದ್ದು ಎಂದರೆ ಏನು ಹೇಳುವೆ? ನನ್ನ ಪ್ರೇಯಸಿಕೆಯಾದ ಮಂಥರೆ ಹೇಳಿಕೊಟ್ಟಳು ಎಂದು ಹೇಳುವೆನು. ಹಾಗೇನಾದರೂ ಮಾಡಿ, ನನ್ನ ವಿಚಾರವೇ ಬೇಡ ಬೇಡ ಬೇಡ. ಅದು ಮಹಾರಾಜರು ಇತ್ತ ಕಡೆ ಬರುವಂತಿದೆ, ಜಾಗೃತಿಯಾಗಿ ನಡೆ. ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ ಸರಿ. ಭರತನಿಗೆ ಪಟ್ಟಾಭಿಷೇಕ ಆಗುವುದು ಎಲ್ಲವೋ ನನಗೆ ತಿಳಿಯದು. ನಾನೀ ಬಂದ ಕಾರ್ಯ ನೆರವೇರಿ ನಾನೆಂದು ಮಹಾರಾಜನು ಹೌದು, ಮಂಥರ ಹೇಳುತ್ತಿರುವ ಮಾತುಗಳಲ್ಲಿಯೂ ಸತ್ಯಾಂಶವಿದೆ. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗೊಳಗೆ ಕುತಂತ್ರೆಯಿಂದ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವರೆಂದರೆ ಇದರಲ್ಲೇನೋ ಕುತಂತ್ರವೇ ಅಡಗಿದೆ. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ.